ಇನ್ನು ಸಂಡೂರಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಉಪಚುನಾವಣೆಯಲ್ಲಿ ಯಾರು ಮೇಲುಗೈ ಸಾಧಿಸಲಿದ್ದಾರೆ? ಅನ್ನಪೂರ್ಣ ವರ್ಸಸ್ ಬಂಗಾರು ಹನುಮಂತು. ಸಂಡೂರಿನಲ್ಲಿ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಏನಾಗಿರಲಿದೆ? ಸಿಎಂ ಪ್ರಚಾರ ಕ್ಷೇತ್ರದಲ್ಲಿ ಅಭ್ಯರ್ಥಿ ಕೈ ಹಿಡಿದಿದ್ಯಾ? ಬಿಎಸ್ವೈ ವಿಜಯೇಂದ್ರ ಪ್ರಚಾರ ಸಕ್ಸಸ್ ಆಗುತ್ತಾ? ಈ ಎಲ್ಲಾ ಪ್ರಶ್ನೆಗಳು ಈಗ ಮೂಡ್ತಾ ಇದೆ. ಸಂಡೂರಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂದ್ರೆ ಇದರಲ್ಲಿ ಯಾರು ಗೆಲ್ಲಬಹುದು ಅನ್ನೋ ಕುತೂಹಲ. ಉಪಚುನಾವಣೆಯಲ್ಲಿ ಯಾರು ಮೇಲುಗೈ ಸಾಧಿಸಬಹುದು? ಅನ್ನಪೂರ್ಣ ವರ್ಸಸ್ ಬಂಗಾರು ಹನುಮಂತು. ಸಂಡೂರಿನಲ್ಲಿ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಏನಾಗಿದೆ? ಸಿಎಂ ಪ್ರಚಾರ ಕ್ಷೇತ್ರದಲ್ಲಿ ಅಭ್ಯರ್ಥಿ ಕೈ ಹಿಡಿದಿದ್ಯಾ? ಇನ್ನ ಬಿಎಸ್ವೈ ವಿಜಯೇಂದ್ರ ಪ್ರಚಾರ ಸಕ್ಸಸ್ ಆಗುತ್ತಾ ಅನ್ನೋದಕ್ಕೆ ನಾಳೆ ಉತ್ತರ ಸಿಗಲಿದೆ. ಸಂಡೂರಿನಲ್ಲಿ ಈಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಟಫ್ ಫೈಟ್ ಆಗಿರೋದು. ಉಪಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಈಗ ಮನೆ ಮಾಡಿದೆ. ಅನ್ನಪೂರ್ಣ ವರ್ಸಸ್ ಬಂಗಾರು ಹನುಮಂತು ನಡುವೆ ನೇರ ಫೈಟ್ ಇದೆ. ಇನ್ನು ಇದರಲ್ಲಿ ಪ್ರಮುಖಾಂಶವನ್ನ ನಾವು ನೋಡ್ತಾ ಹೋಗೋದಾದ್ರೆ, ಸಂಸದ ತುಕಾರಾಂಗೆ ಕೊಟ್ಟ ಮಾತಿನಂತೆ ಪತ್ನಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ನೀಡಿದೆ. ಹೊಸ ಮುಖ ಬಂಗಾರು ಹನುಮಂತಿಗೆ ಟಿಕೆಟ್ ಕೊಟ್ಟಿದೆ ಬಿಜೆಪಿ ಪಕ್ಷ. ಮೊದಲ ಬಾರಿಗೆ ಗೆಲುವಿನ ಖಾತೆ ತೆರೆಯುವ ನಿರೀಕ್ಷೆಯಲ್ಲಿ ಕಮಲ ಪಡೆ ಇದೆ. ಮಾಜಿ ಮಂತ್ರಿ ಜನಾರ್ದನ್ ರೆಡ್ಡಿಗೆ ಚುನಾವಣೆ ಪ್ರಚಾರದ ಹೊಣೆಗಾರಿಕೆಯನ್ನ ನೀಡಲಾಗಿತ್ತು. ಆರಂಭದಲ್ಲಿ ಶ್ರೀರಾಮುಲು ಅಸಹಕಾರ ಆರೋಪ ಇತ್ತು. ನಂತರ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಾರೆ. ಕ್ಷೇತ್ರದಲ್ಲಿ 3 ದಿನ ಪ್ರಚಾರವನ್ನ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ. ಅನ್ನಪೂರ್ಣ ಬಂಗಾರು ಹನುಮಂತು ಯಾರೇ ಗೆದ್ರೂ ಕಡಿಮೆ ಅಂತರದಲ್ಲಿ ಇವರು ಗೆಲುವನ್ನ ಸಾಧಿಸಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನ ಇಲ್ಲಿ ಈ ಬಾರಿ 76% ಮತದಾನ ನಡೆದಿತ್ತು. ಸಂಸದ ತುಕಾರಾಂಗೆ ಕೊಟ್ಟ ಮಾತಿನಂತೆ ಅವರ ಪತ್ನಿಗೆನೇ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ಟಿರುತ್ತೆ. ಇತ್ತ ಬಿಜೆಪಿ ಬಂಗಾರು ಹನುಮಂತಗೆ ಟಿಕೆಟ್ ಅನ್ನ ನೀಡಿದೆ.